teenagers could design their own AI assistant, what do you think they'd ask for it to do? You can answer in Kannada first, then in English. Wow. This is a tough one, not a fun one for me. At least how do I answer it? Let me think, let me try. ಎ ಐ ಏನು ಕೇಳ್ತಾ ಇದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಪೈಲಟ್ ಏನು ಕೇಳ್ತಾ ಇದೆ ಅಂದರೆ ನಿಮ್ಮ ಮಕ್ಕಳೇ ಒಂದು ಎ ಐನ ಡಿಸೈನ್ ಮಾಡಾಕಿದ್ರೆ ಅವ್ರು ಏನು ಮಾಡ್ಬೋದು ಅಂತ ಹೇಳ್ತಾ ಇದೆ. ನನಗೆ ಒಂದೊಂದ್ಸರಿ ಅನಿಸುತ್ತೆ ನನಗೀಗ ಮನಸ್ಸಲ್ಲಿ ಇನ್ನೂ ಚಿಕ್ಕವನು ಅನಿಸ್ತಾ ಇರುತ್ತೆ. ಬಟ್ ಆದರೆ ನಾವು ಆಲ್ರೆಡಿ ಒಂದು 40-45 ಇಯರ್ಸ್ ಆಗಿದೆ ನಮ್ಗಳಿಗೆ. ಅವ್ರಿಗೆ ಆ ಜನ್ರೇಷನ್ ಯಾವ ಥರ ಥಿಂಕ್ ಮಾಡ್ತಾರೆ ಅನ್ನೋದು ಯೋಚನೆ ಮಾಡೋಕ್ಕೆ ಕಷ್ಟ. ಇವಾಗಿನ ಜನ್ರೇಷನ್ ಹಿಂಗಾಗಿದೆ ಅಂದರೆ ಈಗಿನ ಜನ್ರೇಷನ್ಗೆ ಎಲ್ಲನೂ ಈಸಿ ಆಗಬೇಕು. ಈಗಿನ ಜನ್ರೇಷನ್ಗೆ ಎಲ್ಲ ಕಷ್ಟಪಡ್ದೇ ಬೇಕು. ಈಗಿನ ಜನ್ರೇಷನ್ಗೆ ಆರಾಮಾಗಿ ನಿದ್ದೆ ಹೊಡಿಬೇಕು. ಮ್ಯಾಕ್ಸಿಮಮ್ ಜನ ಒಳ್ಳೆ ಮಕ್ಕಳು ಇದ್ದಾರೆ, ಇಲ್ಲ ಅಂತಲ್ಲ, ಹಾರ್ಡ್ ವರ್ಕಿಂಗ್ ಮಕ್ಕಳು ಇದ್ದಾರೆ. ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಎಲ್ಲ ವಿಷಯನೂ ಈಸಿ ಆಗಬೇಕು. ಯಾಕಂದರೆ ಅಪ್ಪ ಅಮ್ಮನೂ ನಾವು ಎಲ್ಲ ಈಸಿಯಾಗಿ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅಲ್ವಾ. ಊಟಕ್ಕೆ ಕಷ್ಟಪಡೋಂಗಿಲ್ಲ, ಬಟ್ಟೆ ಕಷ್ಟಪಡೋಂಗಿಲ್ಲ, ಟ್ರಾವೆಲ್ ಕಷ್ಟಪಡೋಂಗಿಲ್ಲ, ಪಾಕೆಟ್ ಮನಿ ಕಷ್ಟಪಡೋಂಗಿಲ್ಲ, ಟೂ ವೀಲರ್ ಕಷ್ಟಪಡೋಂಗಿಲ್ಲ, ಏನಕ್ಕೂ ಕಷ್ಟಪಡೋಂಗಿಲ್ಲ, ಎಲ್ಲ ಈಸಿ ಆಗ್ತಾ ಇದೆ ಮಕ್ಕಳಿಗೆ. ಟ್ಯೂಷನ್ ಕಷ್ಟಪಡೋಂಗಿಲ್ಲ, ಇಂಟರ್ನೆಟ್ ಕಷ್ಟಪಡೋಂಗಿಲ್ಲ, ನಥಿಂಗ್. ಡೋಂಟ್ ಹ್ಯಾವ್ ಟು ವರಿ ಔಟ್ ಎನಿಥಿಂಗ್. ಆದರೆ ಇನ್ನು ಎ ಐ ಬೇರೆ ಬರ್ತಾ ಇದೆ. ಎ ಐ ಬಂದರೆ ಮಕ್ಕಳು ಏನು ಆನ್ಸರ್ ಮಾಡ್ಬೋದು? ಈ ಥರ ಒಂದು ಮೆಂಟ್ ಸೆಟ್ ಇರುವಂಥ ಮಕ್ಕಳು ಎ ಐನ ಯಾವ ಥರ ಡಿಸೈನ್ ಮಾಡ್ಬೋದು? ನನಗನ್ಸುತ್ತೆ ಎ ಐಗಳು ಮಕ್ಕಳುಗಳು ಏನು ಯಾವ ಥರ ಡಿಸೈನ್ ಮಾಡ್ತಾರೆ ಅಂದರೆ, ತಮ್ಮ ಸ್ಕೂಲು ಕಾಲೇಜಲ್ಲಿ ಏನೇನು ಪಾಠ ಮಾಡ್ತಾರೆ ಅದನ್ನು ಟೀಚರ್, ಒಂದು ವರ್ಚುವಲ್ ಟೀಚರ್ ಕ್ರಿಯೇಟ್ ಮಾಡಿ ಮನೇಲಿ ಕೂತ್ಕೊಂಡೇ, ಈಗ ನೆಟ್ಫ್ಲಿಕ್ಸ್ ನೋಡ್ತಾ ಇರ್ತಾರೆ, ಈ ಕಡೆ ಟೀಚರ್ ಪಾಠ ಮಾಡ್ತಾ ಇರ್ತಾರೆ ಅಲ್ವಾ ಅವರೊಬ್ಬ ಇದರಲ್ಲಿ. ಸೊ ಆ ಥರ ಒಂದು ಎ ಐ ಸಿಸ್ಟಮ್ ಜನರೇಟ್ ಮಾಡ್ಬೋದು ಅಂತ ನಂಗನ್ಸುತ್ತೆ. ಕೋಪೈಲಟ್, ಡು ಯು ಅಗ್ರಿ? That's a brilliant take, Priyaram. A virtual teacher AI that lets them binge watch shows while learning on the side. Absolutely, you understood very well. Go ahead and now ask. Okay, tell me. Ask some question if you are a student or a college going kid. Ask a question from that angle. The question is, what role do you think AI should play in preparing teenagers for future job markets? And how can parents support this? You can answer in Kannada first, then in English. Okay. Before I answer the question, I want to ask a cross question for you. What do you think the future job market will look like? What jobs, say 5 years down the line, will exist in the job market? Can you answer me that first, please, according to you? Sure. Let's take a glimpse into the future job market. In 5 years, we'll likely see growth in AI and automation roles, green energy jobs, healthcare tech positions, remote work facilitators, and cybersecurity experts. Now, let's hear your thoughts. Wow. I mean, I agree with you on the cyber security part. Let me explain these things in Kannada. ಸೊ ನನಗೆ ಕೋಪೈಲಟ್ ಏನು ಕ್ವಶನ್ ಕೇಳ್ತಂದರೆ, ಫಸ್ಟು ಮಕ್ಕಳು ಈಗಲ ಎ ಐ ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ, ಅಪ್ಪ ಅಮ್ಮ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಫ್ಯೂಚರ್ ಜಾಬ್ಸ್ನಾಗೆ ಪ್ರಿಪೇರ್ ಆಗೋಕ್ಕೆ ಅಂತ ಕೇಳ್ತು ನನ್ನ ಕ್ವಶನ್. ಅದಕ್ಕೆ ನಾನು ಅದಕ್ಕೆ ಕೇಳಿದೆ, ಫಸ್ಟು ಫ್ಯೂಚರ್ ಜಾಬ್ಸ್ ಯಾವ ಥರ ಇದೆ ಅಂತ ಹೇಳು ಅಂತ ಹೇಳಿದೆ. ಅದಕ್ಕೆ ಅದು ಹೇಳ್ತು, ಗ್ರೀನ್ ಟೆಕ್ ಅಂದರೆ ಆಲ್ಟರ್ನೇಟಿವ್ ಎನರ್ಜೀಸ್ ಯೂಸ್ ಮಾಡೋದಿರ್ಬೋದು, ಸೋಲಾರ್ ಎನರ್ಜಿ, ಇದೆಲ್ಲ ಗ್ರೀನ್ ಟೆಕ್ ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡೋದಿರ್ಬೋದು, ಅಥವಾ ಸೈಬರ್ ಸೆಕ್ಯೂರಿಟಿಲಿ ಇರ್ಬೋದು ಕೆಲಸಗಳು ಅಂತ ಒಂದು 5-6 ಇದನ್ನು ಕೊಡ್ತು. ಸೊ ಈಗ ನಾನು ಆನ್ಸರ್ ಮಾಡ್ತೀನಿ ಹೇಗೆ ಎ ಐ ನಮಗೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ಕೋಪೈಲಟ್, ಟು ಆನ್ಸರ್ ದ ಫಸ್ಟ್ ಕ್ವೆಶನ್ ಆಫ್ ಯೋರ್ಸ್, ಐ ಥಿಂಕ್ ಎ ಐ ಏನು ಮಾಡಬೇಕು ಅಂದರೆ ನಮಗೆ, ಈಗ ಫಾರ್ ಎಕ್ಸಾಂಪಲ್ ಸೈಬರ್ ಸೆಕ್ಯೂರಿಟಿ ತೊಗೊಳ್ಳೋಣ. ಇವತ್ತಿಗೆ ಸೈಬರ್ ಸೆಕ್ಯೂರಿಟಿ ಕೋರ್ಸಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಎ ಐ ಏನು ಮಾಡ್ಬೋದು ಅಂದರೆ, ನಮಗೊಂದು ಈಗ ಒಬ್ಬ ಸ್ಟೂಡೆಂಟು ಒಂದು ಇಂಜಿನಿಯರಿಂಗ್ ಸೇರ್ಕೊಂಡಿರ್ತಾನೆ ಅಂತ ಅಂದ್ಕೊಳ್ಳೋಣ, ಒಂದು 4 year ಇಂಜಿನಿಯರಿಂಗ್ ಕರಿಕ್ಯುಲಮ್, ಅಥವಾ ಒಂದು BSc ಸ್ಟೂಡೆಂಟ್ ಒಂದು 3 year BSc ಕರಿಕ್ಯುಲಮ್ ಸೇರ್ಕೊಂಡಿರ್ತಾನೆ ಅಂದ್ಕೊಳ್ಳೋಣ. ಸೊ ಎ ಐ ಏನು ಮಾಡಬೇಕು ಅಂದರೆ, ಒಂದು ಕೋರ್ಸ್ನ ಡಿಸೈನ್ ಮಾಡ್ಬೋದು. ಎ ಐ ಇಸ್ ಕೇಪಬಲ್ ಆಫ್ ದಟ್. ಸೊ ಒಂದು ಕೋರ್ಸ್ನ ಡಿಸೈನ್ ಮಾಡಿ, ಹೇಗೆ ಕಾಲೇಜಲ್ಲಿ ಕರಿಕ್ಯುಲಮ್ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ 4 yearsಗೆ, ಹಾಗೆ 4 yearsಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗೋಂಗೆ ನಾನು ಮಾಡಬೇಕು. ಸೊ ನಾನು ಎಂಜಿನಿಯರಿಂಗ್ ಮುಗಿಸೋವಳಿಗೆ ಅಥವಾ BSc ಮುಗಿಸೋವಳಿಗೆ ನಾನು ಎ ಐ ನಂಗೆ ಕೊಡ್ತಿರೋ ಕೋರ್ಸ್ನ ಮಾಡಿಕೊಂಡು ಐ ಕ್ಯಾನ್ ಬಿಕಮ್ ಎನ್ ಎ ಐ ಎಕ್ಸ್ಪರ್ಟ್. ಆ ಎ ಐ ಏನು ಮಾಡಬೇಕು ಅಂದರೆ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಎ ಐ ಏನು ಮಾಡಬೇಕು ಅಂದರೆ, ಈ ಸೈಬರ್ ಸೆಕ್ಯೂರಿಟಿನೂ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಈಗ RSA 256 ಅಂತಿದೆ, ನೆಕ್ಸ್ಟ್ RSA 5112 ಬರ್ಬೋದು, ನೆಕ್ಸ್ಟ್ ಇನ್ನೊಂದು ಎಕ್ಸ್ಟ್ರಾ ಬರ್ಬೋದು. ಮತ್ತು ಇನ್ ದ ಅಡ್ವೆಂಟ್ ಆಫ್ ಮಲ್ಟಿಪಲ್ ಅಡ್ವಾನ್ಸ್ಮೆಂಟ್ ಇನ್ ಎ ಐ, ಸೊ ಸೈಬರ್ ಸೆಕ್ಯೂರಿಟಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆ ಚೇಂಜಿಂಗ್ ಟೈಮ್ಸ್ ಪ್ರಕಾರ ತನ್ನ ಎ ಐ ಏನು ಮಾಡಬೇಕು, ತಮ್ಮ ಕೋರ್ಸ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕು. ಇವತ್ತು ಟ್ರೆಡಿಷ್ನಲ್ ಕಾಲೇಜಲ್ಲಿ ನಾವು 25 ವರ್ಷ ಓದ್ತಿದ್ದೋ C++ ಇವತ್ತಿಗೂ ಹೇಳ್ಕೊಡ್ತಿದ್ದಾರೆ ಇಂಜಿನಿಯರಿಂಗಲ್ಲಿ. ಸೊ ಅದು ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇಲ್ಲ ಕೋರ್ಸ್ಗಳು. ಬಟ್ ಎ ಐ ಇಸ್ ಕೇಪಬಲ್. ಈ 4 years ಕರಿಕ್ಯುಲಮ್ ಡಿಸೈನ್ ಯಾವ ಥರ ಮಾಡಿರ್ಬೋದು ಎ ಐ ಅಂದರೆ, ಚೇಂಜಸ್ ಆಗ್ತಾ ಇದ್ದಂಗೆ ಇದು ಚೇಂಜ್ ಮಾಡ್ತಾ ಇರ್ಬೇಕು ನಮ್ಮ ಲರ್ನಿಂಗಲ್ಲಿ.
ಸೊ ಮೋರ್ ಅಡ್ಯಾಪ್ಟಿವ್ ಲರ್ನಿಂಗ್ ನಮಗೆ ಎ ಐಯಿಂದ ಸಿಗ್ತಾ ಹೋಗುತ್ತೆ. ಸೊ ಎ ಐ ಶುಡ್ ಡಿಸೈನ್ ನಮ್ಮ ಕರಿಕ್ಯುಲಮ್ ಫಾರ್ ನೆಕ್ಸ್ಟ್ 3-4 ಇಯರ್ಸ್. ಎ ಐ ಶುಡ್ ಆಲ್ಸೋ ಅಡ್ಯಾಪ್ಟ್ ದ ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಟ್ರೈನ್ ಮೀ ದಟ್ ವೇ. ಅದರಿಂದ ಇದು ಮಾತ್ರ ಅಲ್ಲ, ಗ್ರೀನ್ ಎನರ್ಜಿಸಲ್ಲೂ ಅಷ್ಟೇ. ಎ ಐಗೆ ಮೊದಲೇ ಗೊತ್ತಿರುತ್ತೆ ಗ್ರೀನ್ ಎನರ್ಜಿಲಿ ಯಾವ ಥರ ಚೇಂಜಸ್ ಆಗ್ತಾ ಇದೆ ಅಂತ. ಸೊ ಅದ್ರ ಪ್ರಕಾರ ನಮಗೆ ಒಂದು ಕೋರ್ಸ್ನ ಡಿಸೈನ್ ಮಾಡಿ ನಮಗೆ ಕೊಡ್ತಾ ಇರ್ಬೋದು. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.